ನಿಮಗೆ ಗೊತ್ತಾ, ವಿಜಯನಗರ ಎಂಪೈರ್ ಒಂದು ಕಾಲದಲ್ಲಿ ಅಷ್ಟು ಶ್ರೀಮಂತವಾಗಿತ್ತು. ಅವರ ಬೀದಿಗಳಲ್ಲಿ ಡೈಮಂಡ್ಗಳು ಓಪನ್ ಆಗಿ ಮಾರಾಟವಾಗುತ್ತಿತ್ತು. ಅವ್ರ ಇಕಾನಮಿಯ ಬ್ಯಾಕ್ ಬೋನ್ ಅಗ್ರಿಕಲ್ಚರ್. ರೈಸ್, ಮಿಲೆಟ್, ಕಾಟನ್, ಸ್ಪೈಸಸ್ ಎಲ್ಲವೂ ಬೆಳೆದಿತ್ತು. ಗವರ್ಮೆಂಟ್ ಟ್ಯಾಕ್ಸ್ ಡೈರೆಕ್ಟ್ ಆಗಿ ಫಾರ್ಮರ್ಸ್ ಹಿಂದೆ ತೆಗೆದುಕೊಳ್ಳುತ್ತಿತ್ತು. ಆದರೆ ರಿಯಲ್ ಜಾಕ್ಪಾಟ್ ಬಂದಿದ್ದು ಡೈಮಂಡ್ ಮತ್ತು ಗೋಲ್ಡ್ ಬಿಸಿನೆಸ್. ರಾಯಲಸೀಮಾನಿ ಡೈಮಂಡ್ ಮೈನ್ಸ್, ಕೋಲಾರ್ ಮತ್ತು ರಾಯಚೂರ್ನಿ ಗೋಲ್ಡ್ ಮೈನ್ಸ್ ಎಲ್ಲವೂ ಸ್ಟೇಟ್ ಕಂಟ್ರೋಲ್ ನಲ್ಲಿ. 25 ಕ್ಯಾರೆಟ್ ಗಿಂತ ದೊಡ್ಡ ಡೈಮಂಡ್ಗಳು ಸ್ಟ್ರೇಟ್ ರಾಜಾನಿ ಪ್ರಾಪರ್ಟಿ ಆಗುತ್ತಿದ್ದವು. ಬಾಕಿ ಡೈಮಂಡ್ಸ್ ಇಂಟರ್ನ್ಯಾಷನಲ್ ಟ್ರೇಡರ್ಸ್ ಗೆ ಸೇಲ್ ಆಗುತ್ತಿತ್ತು. ಟ್ರೇಡ್ ಕೂಡ ಜಬರ್ದಸ್ತ್. ಐರನ್, ಟೆಕ್ಸ್ಟೈಲ್ಸ್, ಸ್ಪೈಸಸ್, ಪ್ರೆಷಿಯಸ್ ಸ್ಟೋನ್ಸ್ ಎಕ್ಸ್ಪೋರ್ಟ್ ಆಗುತ್ತಿದ್ದವು ಪರ್ಷಿಯಾ, ಯುರೋಪ್ ಮತ್ತು ಸೌತ್ ಈಸ್ಟ್ ಏಷಿಯಾ ತನಕ. ಇಂಪೋರ್ಟ್ ನಲ್ಲಿ ಬಂದಿದ್ದು ಚೈನೀಸ್ ಸಿಲ್ಕ್, ಪರ್ಷಿಯನ್ ಹಾರ್ಸಸ್, ಅರೇಬಿಯನ್ ಪರ್ಲ್ಸ್. ಇದರಿಂದ ರಾಯಲ್ ಕೋರ್ಟ್ ಇನ್ನೂ ಲಕ್ಸುರಿಯಸ್ ಆಗುತ್ತೆ. ರಿಸಲ್ಟ್, 16ನೇ ಶತಮಾನದಲ್ಲಿ ಯುರೋಪಿಯನ್ ಮತ್ತು ಪರ್ಷಿಯನ್ ಟ್ರಾವೆಲರ್ಸ್ ವಿಜಯನಗರ ಅನ್ನು ವರ್ಲ್ಡ್ಸ್ ರಿಚೆಸ್ಟ್ ಎಂಪೈರ್ ಅಂತ ಕರೆಯುತ್ತಿತ್ತು. ಅಷ್ಟು ರಿಚ್ ಆಗಿತ್ತು. ಗೋಲ್ಡ್ ಡೈಮಂಡ್ ಗಳನ್ನು ಎಲಿಫೆಂಟ್ಸ್ ಮತ್ತು ಬುಲಕ್ ಕಾರ್ಸ್ ನಲ್ಲಿ ಹೊತ್ತೊಯ್ಯುತ್ತಿತ್ತು. ಮತ್ತು ಹಂಪಿಯ ಮಾರ್ಕೆಟ್ ಲಿಟರಲಿ ಡೈಮಂಡ್ಸ್ ಇಂದ ತುಂಬಿ ಹೋಗಿತ್ತು. ಇಮ್ಯಾಜಿನ್ ಮಾಡಿ, ಇಂದಿಗೂ ವಿಜಯನಗರ ಎಂಪೈರ್ ಎಕ್ಸಿಸ್ಟ್ ಆಗಿದ್ದರೆ ಅವರ ಎಕಾನಮಿ ಇಂಡಿಯಾ ಈ ಟಾಪ್ ಬಿಲಿಯನೇರ್ಸ್ ಗಿಂತಲೂ ಮೇಲಾಗುತ್ತಿತ್ತು. ನನಗೇನ್ ಅನ್ಸುತ್ತದೆ, ಇಂತಹ ಬಿಸ್ನೆಸ್ ಮಾಡೆಲ್ ಇಂದಿನ ಕಾಲದಲ್ಲಿ ಪಾಸಿಬಲ್ ನಾ?